ರೀತಿಯೂ ಸಹ ಹಿಂದುಳಿದಂಥ ಒಂದು ಸಮಾಜ. ಈ ಸಮಾಜದ ಏಕೈಕ ಪ್ರತಿನಿಧಿ ಅಂತ ಹೇಳಿದರೆ ಕಿತ್ತೂರು ತಾಲೂಕಿನ MLA ಅವರಾದ ಕೆ ಷಡಾಕ್ಷರಿಯವರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 40 ವರ್ಷಗಳಿಂದ ಇದ್ದಾರೆ. ಈ ಪಕ್ಷದ ಏನೇ ಆದರೂ ಸಹ ಅವರು ಪಕ್ಷ ನಿಷ್ಠೆ ಇಟ್ಟು ಕೆಲಸ ಮಾಡಿದ್ದಾರೆ, ಅಲ್ಲೇ ಇದ್ದಾರೆ. ಕಿತ್ತೂರು ತಾಲೂಕಿನಿಂದ 3 ಬಾರಿ ಅವರು ಚುನಾಯಿತರಾಗಿದ್ದಾರೆ. ಅವರಿಗೆ SNDP ಅಧ್ಯಕ್ಷರಾಗೂ ಸಹ ಕೆಲಸ ಮಾಡಿದ್ದಾರೆ ಮತ್ತು ಒಳ್ಳೆಯ ಆಡಳಿತಗಾರರು, ದಕ್ಷಗಾರರು. ಅವರನ್ನು ನಮ್ಮ ಈ ಮುಂಬರುವ ಸಂಪುಟದಲ್ಲಿ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು. ಗಣೇಶ್ ಪ್ರಸಾದ್ ಅವರು ಈ ಪ್ರಾಂತ್ಯಗಳನ್ನ ನಾವು ತಗೊಂಡ್ರೆ ನಮ್ಮ ಸಂಘಕ್ಕೆ ಹಾಗೆ ಪಕ್ಷಕ್ಕೆ ಒಳ್ಳೆಯದಾಗತ್ತೆ. ಇಂಥ ನಿಷ್ಠಾವಂತ ಕಾರ್ಯಕ್ರಮ ಪಕ್ಷದವರು ಪರಿಚಯಗಳು ಮಾಡಬೇಕಾಗುತ್ತೆ ಅಂತ ನಮ್ಮ ಸಮಾಜಗಳಾದಂಥ ಕಿತ್ತೂರಿನ ಜನಪ್ರಿಯ ಶಾಸಕರಾದಂಥ ಷಡಾಕ್ಷರಿಯವರಿಗೆ ಮತ್ತು ಪರಿಸರವಾಗಿ ನಾವು ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದೀವಿ. ದಯಮಾಡಿ ಅವರ ಅನುಭವಗಳನ್ನು ಹಾಗೂ ಅವರ ಕಾರ್ಯಕ್ಷೇತ್ರದಲ್ಲಿ ನಡೆಸಿರುವಂಥ ಕಾರ್ಯಕ್ರಮಗಳನ್ನು ನೋಡಿಬಿಟ್ಟು ನಾವು ಪರಿಚಯ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಮ್ಮ ಮುಖಾಂತರ ಮನವಿ ಮಾಡಬೇಕು. ಅನುಭವದ ದೃಷ್ಟಿಯಿಂದ ಮತ್ತು ಹಿರಿತನದ ದೃಷ್ಟಿಯಿಂದ ಮತ್ತು ನಮ್ಮ ಸಮಾಜವನ್ನು ಪ್ರತಿನಿಧಿಸುವ ದೃಷ್ಟಿಯಿಂದ ಎಲ್ಲ ರೀತಿಯಿಂದಲೂ ಸಹ ಒಂದು ಸಚಿವ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ. ಅವರು ಹಿಂದಿನಿಂದಲೂ ಸಹ ಸೋಲು ಗೆಲುವನ್ನು ಸಮಾನಾಂತರವಾಗಿ ಸ್ವೀಕರಿಸಿ ಸಮಾಜದ ಮತ್ತು ಪಕ್ಷದ ಏಳಿಗೆಗಾಗಿ 40 ವರ್ಷಗಳ ಕಾಲ ದುಡಿದಿದ್ದಾರೆ. ನಮ್ಮ ಕಿತ್ತೂರು ಕ್ಷೇತ್ರಕ್ಕೆ TM ಮಂಜುನಾಥರವರು ಅಗಲಿದ ನಂತರ ಸುಮಾರು 35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಮಂತ್ರಿ ಪದವಿ ಬರುತ್ತಿಲ್ಲ. ಆ ಒಂದು ಕಾರಣಕ್ಕೋಸ್ಕರವಾಗಿ ಆದರೂ ಇಡೀ ರಾಜ್ಯದಲ್ಲಿ ನಮ್ಮ ಮಹಾಲಿಂಗಾಯತ ಸಂಘ 25 ಲಕ್ಷ ಜನ ಸಂಖ್ಯೆಯನ್ನು ಹೊಂದಿದ್ದು ಪೂರ್ತಿ ಅದರ ಪ್ರತಿನಿಧಿಸುವಂಥ ಏಕೈಕ MLA ಷಡಾಕ್ಷರಿಯವರಾಗಿರೋದ್ರಿಂದ ಪಕ್ಷದ ಹಿತದೃಷ್ಟಿಯಿಂದ ಕೆ ಷಡಾಕ್ಷರಿಯವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಿರ್ದೇಶಕರು ಮಹಾಲಿಂಗಾಯತ ಸಂಘ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಷಡಾಕ್ಷರಿ ಮಂತ್ರಿ ಸ್ಥಾನ ಕೊಟ್ಟರೆ ಸರ್ ದಯವಿಟ್ಟು ಅದೆಲ್ಲ ಹೋಗಲಾಗುತ್ತೆ. ಈಗ ಖಂಡಿತ ಮುಂದಿನ ದಿವಸಗಳಲ್ಲಿ ಇದೊಂದು ನಮಗೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ತುಂಬ ಅನುಕೂಲ ಆಗುತ್ತೆ.